ನಾನಿರುವುದೇ ನಿಮಗಾಗಿ. ಕರ್ನಾಟಕದ ಜಾಕಿ ಚಾನ್, ಥ್ರಿಲ್ಲರ್ ಮಂಜು ಮಾಸ್ಟರ್. Next, Jolly Bassin Master. ಸೊ ಈ ಇಬ್ರು ಮಾಸ್ಟರ್ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಫಿಲ್ಮ್ಸ್ಗಳು ಮಾಡಿದ್ದೀನಿ. ಒಂದು ಮಾಸ್ಟರ್ ಅಂತೂ ಲಾಂಗ್ಲು ಫೇಮಸ್, ಪಂಚ್ಲು ಫೇಮಸ್. ಇನ್ನೊಂದಂತೂ ಲಾಂಗ್ಲು ಫೇಮಸ್, ಪಂಚ್ಲು ಫೇಮಸ್, ಚೇಸಿಂಗ್ಲು ವೆರಿ ಫೇಮಸ್. ಒಂದು ಇನ್ಸಿಡೆಂಟ್ ಜ್ಞಾಪಕ ಬರ್ತಾ ಇದೆ ನನಗೆ. ಹೇಳಿ ಮಾಸ್ಟರ್. ರಾಕ್ಷಸ ಅಂತ ಸಿನಿಮಾ, ಅಲ್ಲಿ ಒಂದು ಏರ್ಕ್ರಾಫ್ಟ್ ಫಾಲೋ ಮಾಡ್ತಾ ಇದೀವಿ. ಶಿವಣ್ಣ ಅವರು ಆಪೋಸಿಟ್ ಅಲ್ಲಿ ಹೆಡ್ ಆನ್ ಏರ್ಕ್ರಾಫ್ಟ್ಗೆ ಹೋಗ್ತಾ ಇದೀವಿ. ಹೋಗಿ ಜಸ್ಟ್ ಮಿಸ್ ಮಾಡಿ ಒಂದು ಸ್ಕಿಡ್ ಹೊಡಿಬೇಕು. ಸ್ಕಿಡ್ ಹೊಡೆದ ಮೇಲೆ ಏನಾಯ್ತು ನೀವೇ ಹೇಳಿದ್ದಾರೆ. ಅದು ನಿಜವಲ್ಲ, ಅದು ನೆನ್ಸ್ಕೊಂಡ್ರೆ ಇವಾಗ ಭಯ ಆಗುತ್ತೆ. ಯಾಕಂದ್ರೆ ಫ್ರಂಟ್ ಬರ್ತಾ ಇದೆ ಫ್ಲೈಟ್, ಬಂದು ಕರೆಕ್ಟ್ ಈ ಮೂಮೆಂಟ್ ಹೋಗಿದ್ದೀನಿ. ಅದು ಮಾಸ್ಟರ್ ಹೇಳಿದ್ರು, ಶಿವಣ್ಣ ಜಾಸ್ತಿ ಕಟ್ ಹೊಡಿಬೇಡಿ, ಮಂಡ್ ರೋಡ್ ಹೋದ್ರೆ ಸ್ವಲ್ಪ ಸ್ಕಿಡ್ ಆಗುತ್ತೆ ಅಂತ. ನನಗೆ ಸ್ವಲ್ಪ ಜಿಕ್ ಹಿಂಗೆ ಹೋದ ತಕ್ಷಣ ಹಿಂಗ್ ಗಾಡಿ ಉಲ್ಟಾ ಆಯ್ತು. ನನ್ನ ಎಕ್ಸ್ಪ್ರೆಷನ್ ಹಿಂಗ್ ಹೋಗ್ತಿರ್ಬೇಕಾದ್ರೆ ಹಿಂಗ್ ನೋಡ್ತಾ ಇದ್ದೀನಿ ಮಾಸ್ಟರ್ ಬೇರೆ ಡೋಂಟ್ ಬರಿ ಏನಾಗಲ್ಲ. ಅದು ಹೆಂಗಿತ್ತು ಅಂದ್ರೆ ಹಿಂಗ್ ಹೋಗಿ ಹಂಗೆ ಉಲ್ಟಾಗಿದೆ. ಆ ವಿಷಯದಲ್ಲಿ ಶಿವಣ್ಣ ಗ್ರೇಟ್. ಆಕ್ಚುಲಿ ಡೇರ್ನೆಸ್ ಶಿವಣ್ಣ ಅವ್ರಿಗೆ. ನಂದೊಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ನಂದಿಲ್ಸ್ ಕರ್ವಲ್ಲಿ ಚೇಜಿಂಗ್ ತೆಗಿತಾ ಇದ್ದೀನಿ, ರೌಡಿ ಎಳಿಯ. ಆ ಚೇಜಿಂಗ್ ತೆಗಿಬೇಕಾದ್ರೆ ಒಂದು ಶಾಟ್ ಕ್ಲೋಸ್ ಅಪ್ ಮುಗೀತು, ಕ್ಲೋಸ್ ಅಪ್ ಆಯ್ತು. ನೆಕ್ಸ್ಟ್ ಶಿವಣ್ಣ ನೆಕ್ಸ್ಟ್ ಶಾಟ್ ನಿಮ್ದು ಕಾರು ಹೋಗ್ತಾ ಇರುತ್ತೆ, ನೀವು ಬಂದು ಹತ್ಬೇಕು, ಆ ತರ ಶಾಟ್ ಒಂದೇ. ಹಂಗೆ ಆಫ್ ಮಾಡ್ಬಿಡಿ, ಹಂಗೆ ಲಾನಲ್ಲಿ ಅನ್ಬಿಟ್ಟು ಮೂವ್ಮೆಂಟ್ ಕಾರಲ್ಲಿ ಇಳಿದ್ಬಿಟ್ಟು ಕಾರು ಸ್ವಲ್ಪ ಮುಂದೆ ಹೋಗ್ತಾ ಇದೆ. ನಾನು ನೋಡ್ತಾ ಇದ್ದೀನಿ ಶಿವಣ್ಣ ಅಂತ ಇದ್ದೀನಿ, ಓಡ್ ಬಂದು ಕಾರ್ ಹತ್ಕೊಂಡ್ರು. ಅಂದ್ರೆ ಅಷ್ಟು ಅವರು ರಿಸ್ಕಿನ ಈಸಿಯಾಗಿ ತಗೊಂತಾರೆ. ಅದೇ ಒಳ್ಳೆ ಎಕ್ಸ್ಪೀರಿಯನ್ಸ್. ಬಟ್ ನಮ್ಗಿಂತ ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಇವ್ರದ್ದು. ಎಷ್ಟು ಡೇರ್ ಅಂದ್ರೆ ಮೈ ಗಾಡ್, ಐ ಕಾಂಟ್ ಬಿಲೀವ್ ಇಟ್. ಅವರು ಅಟ್ಲೀಸ್ಟ್ ನಾವೇನೋ ಸಪೋರ್ಟ್ ಇಟ್ಕೊಂಡ್ ಮಾಡ್ತೀವಿ, ಅವ್ರು ಏನು ಸಪೋರ್ಟ್ ಇಲ್ದೇನೆ ಇದು ನಾವು ರೋಪ್ ಗಿಪ್ ಎಲ್ಲ ಕಟ್ತೀವಿ, ಅದೆಲ್ಲ ಏನು ಇದನ್ನ ಸರ್ವಸಾಧಾರಣವಾಗಿ ಏನೋ ಹತ್ತಾರೆ, ಉಲ್ಟಾ ಇಳಿತಾರೆ. ಇವಾಗ ನೋಡಿದ್ವಲ್ಲ ನಾವು ಫಸ್ಟ್ ಕರಿಬೇಕಾರೆ ಹಿಂಗ್ ಹಿಡಿದ್ರು. ಬಹಳ ರಿಸ್ಕಿ ಅದು. ಆಕ್ಚುಲಿ ಆ ತರ ಶಾರ್ಟ್ಸ್ ನಾವು ಬೆಡ್ ಹಾಕೊಂಡು ಸ್ಟ್ರೈಟ್ ಮಾಡ್ತೀವಿ, ಉಲ್ಟಾ ಬರೋದು ತುಂಬಾನೇ ರಿಸ್ಕಿ. 30 feet ಹೈಟ್ ಇದೆ ಅದು. 30 feet. ನೀವು ವಿಡಿಯೋ ಕ್ಲಿಪ್ಪಿಂಗ್ ನೋಡಿದ್ರೆ ಅಂತ ಕಾಣುತ್ತೆ. ವೆರಿ ಇಂಟ್ರೆಸ್ಟಿಂಗ್. ಅವ್ರಿಗೊಂದು ಆಸೆ ಇದೆ ಮಾಸ್ಟರ್, ಏನಂದ್ರೆ ಅವ್ರಿಗೆ ಅವ್ರ ಕರಿಯರ್ ಏನಾದ್ರು ಮಾಡ್ಕೋಬೇಕು ಅಂತ ಆಸೆ. ಅದಕ್ಕೆ ನಮ್ಗೆ ಏನಂದ್ರೆ ಇಂಡಸ್ಟ್ರಿ ನಮ್ ಫಸ್ಟ್ ನೆನಪು ಬರೋದೇ ನೀವು, ಮಂಜು ಮಾಸ್ಟರು, ಜಾಲಿ ಮಾಸ್ಟರ್. ಯಾಕಂದ್ರೆ ಎಲ್ಲ ಹೊಸಬ್ರಿಗೆ ಜಾಸ್ತಿ ಎನ್ಕರೇಜ್ ಮಾಡೋ ಮಾಸ್ಟರ್ಗಳು. ಅದಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ನಿಮ್ಮನ್ನ ಕರೆದಿದ್ದೀನಿ ಮಾಸ್ಟರ್, ನೀವು ಅವ್ರ ಸ್ಕಿಲ್ನ ಟೆಸ್ಟ್ ಮಾಡಿ ಏನ್ ಸಾಧ್ಯ ಆಗುತ್ತೆ ಅದು ನನಗೂ ಖುಷಿ. ಡೆಫಿನೆಟ್ ಆಗಿ ಮಾಡಿ. ಜೋಗ್ ಫಾಲ್ಸ್ ದೇಶದಲ್ಲೇ ತುಂಬಾ ಆಳವಾದ ಜಲಪಾತ, 980 ಅಡಿ. ರಾಜ, ರಾಣಿ, ರೋರರ್, ರಾಕೆಟ್ ಎಂಬ 4 ಜಲಪಾತಗಳಿವೆ. ಒಂದಿನ ಒಬ್ಬ ವ್ಯಕ್ತಿ ಕಾಲು ಜಾರಿ ಪ್ರಪಾತಕ್ಕೆ ಬಿದ್ದ. ಅವನನ್ನ ಮೇಲೆತ್ತಲು ಕೋತಿರಾಜನ್ನ ಕರೆದ್ರು. ಅಂದಿನಿಂದ ಈತ ಜೋಗವನ್ನ ಸುಲಭವಾಗಿ ಹತ್ತಿಳಿಯೋದನ್ನ ಕಲ್ತ. ಕೋತಿರಾಜ ಇಂತಹ ಸಾಹಸ ದೃಶ್ಯವನ್ನ ಚಿತ್ರೀಕರಿಸಿ ನಮಗೆ ಕಳಿಸ್ಕೊಟ್ಟಿದ್ದು, ಇದರಲ್ಲಿ ಸುಮಾರು 480 ಅಡಿ ಅಂದರೆ ಜೋಗದ ಮಧ್ಯಭಾಗದಲ್ಲಿ ಹತ್ತುತ್ತಾ ಇದ್ದಾನೆ. ಯಾವುದಾದರೂ ದಾಖಲೆ ಇವನ್ ಸಾಧನೆಗೆ ಸೇರುತ್ತಾ?
ಮಾಸ್ಟರ್ ಏನನ್ಸ್ತು ಕೋತಿರಾಜ್ ಇಲ್ಲ, ಬಗ್ಗೆ? ಬಟ್ ಡೆಫಿನೆಟ್ಲಿ ಇಸ್ ವರ್ತ್ ಅಸೆಟ್ ನಮ್ಮ ಸಂಘಕ್ಕೆ ಬಂದ್ರೆ. ಬಟ್ ನಮ್ಗೆ ಒಂದು ಪ್ರೋಸೆಸ್ ಇದೆ, ಆ ಪ್ರೋಸೆಸ್ ಅಲ್ಲಿ ಹಾಕಿ ನಮ್ಮ ಗೊತ್ತು ಜನರಲ್ ಮಾಸ್ಟರ್, ಬಾಡಿಯಲ್ಲಿ ಎದ್ದ ತಕ್ಷಣ ನೀವು ನೋಡಿ ಒಂದು ಪ್ರೆಸಿಡೆಂಟ್ ಸ್ಟಂಟ್ ಯೂನಿಯನ್ ಅನ್ಬಿಟ್ಟು ಆ ಲೆವೆಲ್ ಮಾತಾಡ್ತಾರೆ. ದಯವಿಟ್ಟು ನಾವು ಇದಕ್ಕೆ ಇವಾಗ ಹೇಳಿ ನಾವು ಕೇಳಿದ್ದೇನೆ, ಜಸ್ಟ್ ಫಸ್ಟ್ ಕ್ವಶನ್ ಕೇಳಿದ್ದೇನು, ಹೆಂಗ್ ಮಾಡ್ತಾನೆ ಹುಡುಗ, ನೀವು ಅಷ್ಟು ಬೇನೆ ನೀವು ಪ್ರೊಸೀಜರ್ ಎಲ್ಲ ಹೋಗ್ಬಿಟ್ರೆ, ಅಷ್ಟು ಬೇನೆ ಎಷ್ಟು ಸ್ಪೀಡ್ ಆಗಿ ಹೋಗ್ಬಿಟ್ರಿ ಮಾಸ್ಟರ್. ಸ್ಟಂಟ್ ಏನ್ ಫ್ಲಿಕ್ ಶಾರ್ಪ್ ಕಟಿಂಗ್ ಅಪ್ ಅಂತ ಹೋಗ್ಬಿಟ್ರಲ್ಲ ಅಲ್ಲಿ. ಫಸ್ಟ್ ಅವ್ರ ಟ್ಯಾಲೆಂಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ, ಟ್ಯಾಲೆಂಟ್ ಇಸ್ ರಿಯಲಿ ಟ್ಯಾಲೆಂಟೆಡ್, 100% ಇಸ್ ಟ್ಯಾಲೆಂಟೆಡ್, ನೋ ಡೌಟ್ ಅಬೌಟ್. ಅಂದ್ರೆ ನನಗೆ ಒಂದು ಜ್ಞಾಪಕ ಬಂತು ಟ್ಯಾಲೆಂಟ್ ನೋಡಿ. ಈಗ ಆಕ್ಚುಲಿ ಈ ರೋಪ್ಸ್ ಕಟ್ಕೊಂಡು ಹತ್ತೋದು ಸಾಮಾನ್ಯ, ಅಂದ್ರೆ ವಿತೌಟ್ ರೋಪ್ ಹತ್ತೋದು, ಆಮೇಲೆ ಉಲ್ಟಾ ಇಳಿಯೋದು ಅಂದ್ರೆ ನನಗೆ ನಂಬಕ್ಕೆ ಆಗಲಿಲ್ಲ. ಅದೇ ಅದು ಸಾಧ್ಯ ಇಲ್ಲ ಶಿವಣ್ಣ, ಅದು ಸಾಮಾನ್ಯವಾಗಿ ಅದು ತುಂಬಾ ಪ್ರಾಕ್ಟೀಸ್ ಬೇಕು. ನನ್ನ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಫಿಂಗರ್ಸ್ ಅಲ್ಲಿ ಸಖತ್ ಪವರ್ ಇದೆ ಅವ್ರಿಗೆ, ಫಿಂಗರ್ಸ್ ಅಲ್ಲಿ ಗ್ರಿಪ್ ಅವ್ರಿಗೆ. ಓಕೆ ಓಕೆ, ಆ ಪವರ್ ಬಹಳ ನೀಟಾಗಿ ತರ ಆರ್ಮ್ಸ್ ಅಂಡ್ ಫಿಂಗರ್ಸ್. ನಿಜ ಹೇಳ್ಬೇಕಂದ್ರೆ ಶಿವಣ್ಣ, ನಮ್ಗೆ ಇಂಥವ್ರು ನಮ್ಮ ಸ್ಟ್ರೆಂತಿನಿಗೆ ನಮ್ಮ ಇಂಡಸ್ಟ್ರಿಗೆ ಡೆಫಿನೆಟ್ಲಿ ಬೇಕು. ಡೆಫಿನೆಟ್ಲಿ, ಯಾಕಂದ್ರೆ ಡೆಫಿನೆಟ್ಲಿ ಸೆಕೆಂಡ್ ಥಾಟೇ ಇಲ್ಲ ಅದ್ರ ಬಗ್ಗೆ. ನಾವು ಹುಡುಕ್ತಾ ಇರ್ತೀವಿ ಆ ಒಂದು ನಮ್ಮ ಒಂದು ಕೆಲಸನ ಜಿ ಟಿವಿ ಅವರು ನಿಮ್ಮ ಮುಖಾಂತರ ಸಲೀಸಾಯ್ತು ಅಂತ ಅನ್ಕೊಂತೀನಿ. ಒಂದು ಒಳ್ಳೆ ಟ್ಯಾಲೆಂಟ್ ಅವ್ರು ಸಿಕ್ದ ಅಂತ. ಡೆಫಿನೆಟ್ಲಿ ಮಾಸ್ಟರ್, ಯಾಕಂದ್ರೆ ಹೇಳ್ತೀನಿ ಮಾಸ್ಟರ್, ಏನಂದ್ರೆ ಒಂದು ಹೊಸ ಪ್ರತಿಭೆನ ಈ ರೀತಿ ನಮಗ್ ಬರೋದು ಬಹಳ ಅಪರೂಪ. ಯಾಕಂದ್ರೆ ನೀವ್ ಹೇಳ್ದಂಗೆ ವಿತೌಟ್ ಸಪೋರ್ಟ್ ಆ ರೀತಿ ಮಾಡೋದು ಎಷ್ಟು ಫ್ರಾಂಕ್ ಆಗಿ ಹೇಳ್ತೀರಾ ಮಾಸ್ಟರ್. ಯಾಕಂದ್ರೆ ನಾವು ಮಾಡಿದೀವಿ. ಲೆಟ್ ಅಸ್ ಬಿ ಓಪನ್ ಆಗಿ ಮಾತಾಡ್ತಾ ಇದ್ದೀವಿ. ಅವಾಗ ಏನಾಗುತ್ತೆ ಅಂದ್ರೆ ಒಬ್ಬ ಮನುಷ್ಯನ್ ಬಹಳ ಚೇಂಜ್ ಆಗುತ್ತೆ. ಯಾಕೆ ಅವ್ನ ಲೈಫ್ಲಿ ಪಾಪ ಸಾಯಕ್ ಹೋದವನು ನೋಡಿ, ಅದೇ ಒಂದ್ ಚಪ್ಪಾಳೆ ಸೌಂಡ್ ಇಂದ ಒಂದು ಜೀವನ ಬದಲಾಯ್ತು ಅಂದ್ರೆ ನೀವು ಬಂದು ಇದು ಮಾಡಿದಾಗ ನಮ್ಗೆ ಎಸ್ ಈ ರೀತಿ ಒಂದು ಒಂದು ಕರಿಯರ್ ಮಾಡ್ಬೇಕು ಅಂತಂದ್ರೆ ನಮ್ ಕೆಲ ಅದ್ ಪ್ರಯತ್ನ ಮಾಡೋಣ ಅಂತ ನೀವು ನಿಮ್ಮ ಹತ್ರ ಬಂದು. ಸೊ ನೀವು ಆಸ್ ಸ್ಟಂಟ್ ಮಾಸ್ಟರ್ ಏನಂತ ಮಾಡ್ಬೋದು? ಖಂಡಿತ ಬೇರೆ ತರ ಟ್ಯೂನ್ ಅಪ್ ಮಾಡಿದ್ರೆ ಅವ್ನ ಲೈಫ್ ಖಂಡಿತ ಚೇಂಜ್ ಆಗುತ್ತೆ. 100%. ಡೆಫಿನೆಟ್ಲಿ ವಿಲ್ ಗೋ ಇನ್ ವೆರಿ ಬಿಗ್ ಹೈಟ್. ನಿಮ್ ಪಾಯಿಂಟ್ ಬರೋಣ ಮಾಸ್ಟರ್ ಸರ್, ಪ್ರೆಸಿಡೆಂಟ್ ಸರ್, ನೀವು ಯಾವ ರೀತಿ ಪ್ರೊಸೀಜರ್ ಹೇಳಿ? ಇಲ್ಲ ಏನಿಲ್ಲ, ನಾವು ಒಂದು ಜನರಲ್ ಬಾಡಿಯಲ್ಲಿ ಹಾಕ್ಬಿಟ್ಟು ನಾವು ಮಾಸ್ಟರ್ ಇದ್ದಾರೆ, ಹಿ ವಿಲ್ ಪುಟ್ ದಿ ಸಬ್ಜೆಕ್ಟ್, ನಾನು ಅದನ್ನ ಸಪೋರ್ಟ್ ಮಾಡ್ತೀನಿ. ಆಮೇಲೆ ಜನರಲ್ ಬಾಡಿ ಒಂದು ಕಮಿಟಿ ಮೀಟಿಂಗ್, ಜನರಲ್ ಬಾಡಿ ಮೀಟಿಂಗ್ ಇಟ್ಬಿಟ್ಟು ಖಂಡಿತ ಒಪ್ತಾರ ಮಾಸ್ಟರ್. ಯಾವುದೇ ಈ ತರ ಟ್ಯಾಲೆಂಟ್ ನೋಡಿದಾಗ ಯಾರು ಒಪ್ಲಿಲ್ಲ ಅಂದ್ರೆ ಅದು ಒಬ್ರು ಯಾರೋ ಒಬ್ಬದೇ ಹೋದ್ರೆ ಹೊಟ್ಟೆ ಕಿಚ್ಗೋಸ್ಕರ ಒಬ್ಬದೇ ಇರ್ಬೋದು. ಹೊಟ್ಟೆ ಕಿಚ್ಚ ಇರಬಾರ್ದು ಜೀವನದಲ್ಲಿ, ಯಾವಾಗಲೂ ಸ್ಟ್ರೈಟ್ ಫಾರ್ವರ್ಡ್. ನೀವು ಎಷ್ಟು ಸ್ಟ್ರೈಟ್ ಫಾರ್ವರ್ಡ್ ಮಾಸ್ಟರ್ ಹೇಳಿದ್ರು ಈ ರೀತಿ ಟ್ಯಾಲೆಂಟ್ ಬೇಕು ಅಂತ. ಹೌದು, ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳೋದು ಇಷ್ಟನೇ, ಎಲ್ಲಾ ಸ್ಟಂಟ್ ಮೆಂಬರ್ಸ್ಗೂ ದಯವಿಟ್ಟು ಇಂಥ ಒಂದು ಪ್ರತಿಭೆನ ವೆಲ್ಕಮ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಜನರಲ್ ಬಾಡಿ ಮೀಟಿಂಗ್ ಪ್ರೆಸಿಡೆಂಟ್ಗೆ ಜಾಸ್ತಿ ಪ್ರೆಷರ್ ಕೊಡಬೇಡಿ. ಯಾಕಂದ್ರೆ ನಾನು ಶಿವಣ್ಣ ನಿಮ್ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ಮಾಸ್ಟರ್ ಜಿ, ನನಗೋಸ್ಕರ ನೀವು ಮಾಡ್ಲೇಬೇಕು, ಸೂಪರ್ ಕರಿಯರ್ ಕೊಡ್ಲೇಬೇಕು. ಆಯ್ತಾನಪ್ಪ ಮಾಸ್ಟ್ರು, ಹೇಳಾಯ್ತು, ಒಪ್ಪಿದ್ದಾರೆ. ಇವಾಗ ನಿಮ್ ಕರಿಯರ್ ಬ್ರಹ್ಮ ಸಿಕ್ಕಿದ ಮ್ಯಾಗ ನನ್ನ ಹಣೆ ಬರ ಚೇಂಜ್. ಬ್ಯೂಟಿಫುಲ್ ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್. ಥ್ಯಾಂಕ್ ಯು ಶಿವಣ್ಣ. ತುಂಬಾ ಡಲ್ ಆಗ್ಬಿಟ್ಟಲ್ಲ, ಯಾಕೆ? ಇವಾಗ ಮಾತಾಡಕ್ ಏನಿಲ್ಲ ಅಂದ್ರೆ ಆಗ್ಬಿಡ್ತಿಲ್ಲ. ಮಾತಾಡ್ತಾ ಇದ್ದೆ, ಇವಾಗ ಯಾಕೆ ಡಲ್ ಆಗ್ಬಿಟ್ಟೆ? ಇಲ್ಲ, ಇಪ್ಪಟ್ಟಿಗೆ ಏನ್ ಮಾತಾಡೋದಿಲ್ಲ, ಬರೀ ಮಾಡಿ ತೋರ್ಸದೆ ಮಾಡಿದ್ದು. ಇವಾಗ ನಿನ್ ಖುಷಿ ಇದು, ನಿನ್ನ ಆಸೆ ಬಂದ್ಬಿಟ್ಟು ನೆರವೇರ್ತಾ ಇದೆಯಲ್ಲ, ಅದಕ್ಕೆ ಎಷ್ಟು ಖುಷಿಯಾಗಿದೆ ನಿಂಗೆ? ಅದನ್ನ ಹೇಳಕ್ನೆ ಆಗ್ತಿಲ್ಲ, ಅಷ್ಟೊಂದು ಖುಷಿ ಆಗಿದೆ. ಹೌದು, ಹೌದಣ್ಣ. ಇನ್ ಏನೇ ಇದ್ರು ಅದ್ರ ಪ್ರಕಾರ ಮಾಸ್ಟರ್ಸ್ ಹೆಂಗ್ ಹೇಳ್ತಾರೋ ಅದ್ರ ಪ್ರಕಾರ ನೀವು ಕೇಳ್ಕೊಂಡು ಶ್ರದ್ಧೆಯಿಂದ ಮಾಡಿ ಅವ್ರು ಒಳ್ಳೆ ಹೆಸರು ತರಬೇಕು. ಓಕೆ, ಖಂಡಿತ ನನಗೆ ಈ ಚಾನ್ಸ್ ಯೂಸ್ ಮಾಡ್ಕೊಂತ ನಾನು. ಖಂಡಿತ ಯೂಸ್ ಮಾಡ್ಕೋ. ಆಲ್ ದ ಬೆಸ್ಟ್. ಬಟ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಕೇರ್ಫುಲ್ ಆಗಿರು. ಯಾಕಂದ್ರೆ ನೀನು ಆ ಜೋಗದ್ದೆ ಅದದ್ದೆ ಅಂತ ಹೇಳ್ತಿದ್ಯಾ, ಸ್ವಲ್ಪ ಸೇಫ್ಟಿ ಮೆಷರ್ಸ್ ಜೊತೆಲಿ ಮಾಡಿದ್ರೆ ನಿನ್ ಲೈಫ್ ಇದಾಗಿರುತ್ತೆ. ಯಾಕಂದ್ರೆ ಒಂದ್ಸಲ ಆಲ್ರೆಡಿ ಒಂದ್ ತಪ್ಪು ಮಾಡಕ್ ಹೊರಟೆ, ಒಂದ್ ಚಪ್ಪಾಳೆಯಿಂದ ನಿನ್ ಲೈಫ್ ಚೇಂಜ್ ಆಗಿದೆ. ಇವಾಗ ಇದ್ರ ಮೂಲಕ ನಿನ್ ಕರಿಯರ್ ಬದಲಾಗ್ತಾ ಇದೆ. ಸೊ ಹ್ಯಾವ್ ಅ ವಂಡರ್ಫುಲ್ ಲೈಫ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನನಗೆ ಭಾಳ ಪಬ್ಲಿಕ್ ಮಾಡಿದ್ರು ಟಿವಿ ಆಗಲ್ಲ ಸರಿ, ಬಟ್ ನಮ್ಮ ಜಿ ಟಿ ಕನ್ನಡದವರು ನಾನಿರೋದೇ ನಿಮಗಾಗಿ ಪ್ರೋಗ್ರಾಮ್ ಇಂದ ನನಗೆ ಒಂದು ಲೈಫ್ ಕೊಡಿಸ್ತಾರೆ. ಶಿವಣ್ಣನ ಜೊತೆ ನನಗೆ ಮಾತಾಡಿಸಿ, ಮತ್ತು ಫೈಟರ್ಗಳನ್ನ ಕರೆಸಿ, ತಿಲ್ಲರ್ ಮಂಜು, ನಮ್ಮ ಜಾಲಿ ಅವ್ರನ್ನ ಕರೆಸಿ ನನಗೆ ಒಂದು ಟಿಕೆಟು ಕೊಡ್ಸೋಕೆ ವ್ಯವಸ್ಥೆ ಮಾಡಿದ್ದಾರೆ. ಇದಕ್ಕಿಂತ ಇನ್ನೂ ಒಳ್ಳೆ ಸಾಧನೆ ಮಾಡ್ಬೇಕು ಅಂದ್ಕೊಂಡಿನಿ. ಮತ್ತು ನನಗೊಂದು ಲೈಫೇ ಇಲ್ಲಂಗೆ ಇತ್ತು, ಬಟ್ ಲೈಫು ಸಿಕ್ತು ನನಗೆ ಇವಾಗ ಏನು ಹೆದರಿಕೆನೂ ಇಲ್ಲ. ಈಗ ಜೋಗನೂ ಹತ್ತಿದ್ದೀನಿ, ಮತ್ತು ಈ ಥರ ಜೋಗದ ಮತ್ತು ಜೋಗನ ಇದು ಲಿಮ್ಕಾ ರೆಕಾರ್ಡ್ಗೂ ತಲುಪಿಸ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೂ ತುಂಬ ಧನ್ಯವಾದಗಳು ಹೇಳ್ತಾರೆ. ನಮ್ಮ ಜಿ ಟಿ ವಿ ಅವರು ನಮಗೆ ಇಷ್ಟೊಂದು ಹೆಲ್ಪ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು.